ಇದನ್ನು ನೋಡ್ತಾ ಇದ್ರೇ ಒಂದು ಹಾಡು ನೆನಪಿಗೆ ಬರುತ್ತೆ, ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಸೊ ಈಗ ಒಂದು ಹಾಡು ನೆನಪಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ಬಿಸಿ ಬಿಸಿಯಾದಂಥ ಕಜ್ಜಾಯನ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದೆ ಮಾಡಬೇಕಂತ, ಆದರೆ ಈಗ ಕಾಲ ಕೂಡಿ ಬಂತು, ಹಾಗಾಗಿ ಮಾಡಿದೆ. ಫಸ್ಟ್ ಟೈಮಲ್ಲೇ ತುಂಬಾ ಚೆನ್ನಾಗಿ ಬಂತು. ಯಾಕಂದರೆ ನಾವು ಮಾಡುವಂಥ ಟೆಕ್ನಿಕ್ ಹಾಗೆ ನಾವು ಬಳಸುವಂಥ ಟಿಪ್ಸ್ನಿಂದ ನಾವು ಈ ರೀತಿ ಸೂಪರಾಗಿ ಮನೆಯಲ್ಲೇ ಕಜ್ಜಾಯನ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಅವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಅವ್ರ ಬೆಳವಣಿಗೆ ಕೂಡ ಆಗ್ತಾರೆ. ನೋಡ್ತಾ ಇದ್ರಲ್ವ, ಬಿಸಿ ಬಿಸಿಯಾದಂಥ ಕಜ್ಜಾಯ ಕೂಡ ರೆಡಿ ಆಯಿತು. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಫಸ್ಟು ನಾನು ಟೇಸ್ಟ್ ಮಾಡಿಬಿಟ್ಟೆ, ಸೂಪರಾಗಿತ್ತು ಕಜ್ಜಾಯ ಮಾತ್ರ. ಹಾಗೆ ನೀವು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲೋಗಿ ಚೆಕ್ ಮಾಡಿ ನೀವು ಕೂಡ ಮಾಡಿಕೊಂಡು ಹೇಗಾಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ.